ಇನ್ನು ನೆಕ್ಸ್ಟ್ ಪ್ರಾಸೆಸ್ ಏನಾಗುತ್ತೆ ಅಂದರೆ ಒಂದು ಹಾರ್ಡ್ ಡಿಪ್ಲೊಮ್ಯಾಟಿಕ್ ಬಾರ್ಗೇನ್ ಆಗುತ್ತೆ. ಈ ಪ್ರಾಸೆಸ್ನಲ್ಲಿ ಒಂದೇ ಒಂದು ಭಯ ಏನಾಗಬಾರ್ದು ಅಂದರೆ ರಷ್ಯಾನೋ ಅಮೇರಿಕಾನೋ ನಾವು ನಿಮಗೆ ನ್ಯೂಕ್ಲಿಯರ್ ವಾರೆಟ್ಸ್ ಕೊಡ್ತೀವಿ ಅನ್ನೋ ಒಂದು ಪದಗಳು ಈಗಾಗಲೇ ಬರ್ತಿದೆ. ಆ ಸಮಸ್ಯೆ ಬಂದರೆ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಅದು ಬರದೇ ಇದ್ದರೆ ಇಟ್ಸ್ ಅ ಸ್ಪ್ಯಾನ್ ಆಫ್ 1 month to 3 months ಈ ಸಮಸ್ಯೆ ಸಾಲ್ವ್ ಆಗುತ್ತೆ. ಆದರೆ ಇಸ್ರೇಲಿಗೆ ಯಾರ್ಯಾರು ಇವಾಗ ಇರಾನ್ ಜೊತೆ ನಿಲ್ತಾರೆ, ಯಾರು ವೆಪನರಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಫ್ಯೂಚರ್ ನಿಂತಿದೆ. ಗಲ್ಫ್ ಕಂಟ್ರಿಗಳು ಇವರಿಗೆ ಸಪೋರ್ಟ್ ಮಾಡೋದು ತುಂಬ ಕಮ್ಮಿ ಇದೆ. ಯಾಕೆಂದರೆ ಅವ್ರಿಗೆ ಕೊಟ್ಟರೆ ಅವ್ರಿಗೆ ಲಾಂಗ್ ರನ್ನಲ್ಲಿ ಸಮಸ್ಯೆ ಇದೆ ಅನ್ನೋದು. ಪಾಕಿಸ್ತಾನ ಅದರ ಬಣ್ಣನ ತೋರಿಸಿದೆ. ಇಂಡಿಯಾ ಯಾವತ್ತೂ ತಟಸ್ಥವಾಗಿ. ವೆಲ್ಕಮ್ ಬ್ಯಾಕ್ ಸರ್, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ನಟರಾಜ್ ಗೌಡ್ರೆ, ಇಸ್ರೇಲಿಂದ ಈಗ ತಾನೇ ತಪ್ಪಿಸಿಕೊಂಡು ಬಂದಿದ್ದೀರಿ ಅಂತ ಹೇಳಬೇಕು, ಸುರಕ್ಷಿತವಾಗಿ ಬಂದಿದ್ದೀರಿ ಅಂತ ಹೇಳಬೇಕು, ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಹೇಗಿದೆ ಸರ್ ಇಸ್ರೇಲ್ನಲ್ಲಿ ಪರಿಸ್ಥಿತಿ? ತಾವು ಅನುಭವಿಸಿದ್ದೇನು ಅಂದ್ರೆ ಕ್ಷಣಕ್ಕೂ ಬಾಂಬ್ ಟಪಾ 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 ಅಂತ ಅಂದ್ರೆ ಪಟಾಕಿ ಸಿಡ್ದಂಗೆ ಸಿಡ್ತಾ ಇರ್ತದ. ಕೊಡ್ತಾನೆ ಇದ್ದಾರೆ, ರೆಗ್ಯುಲರ್ ಕೊಡ್ತಾ ಇದ್ದಾರಾ? ಓಕೆ, ಅವ್ರು ಏನೇ ಸೇಫ್ಟಿ ಇದ್ರು, ಇಂಟರ್ಸೆಪ್ಷನ್ ಮಾಡೋಕ್ಕೆ ಏನೇ ಕೆಪಾಸಿಟಿ ಇದ್ರು ಕೂಡ ಆರ್ಥಿಕವಾಗೂ ಕೂಡ ಇಸ್ರೇಲ್ಗೆ ಭಾರಿ ನಷ್ಟ ಆಗ್ತದೆ ಇರಾನ್ಗಿಂತ. ಆಮೇಲೆ ಇಸ್ರೇಲ್ಗಿಂತ ಇರಾನ್ ಜಾಸ್ತಿ ಕ್ಷಿಪಣಿಗಳನ್ನ ಮಿಸೈಲ್ಗಳನ್ನ ಹಾರಿಸ್ತಾ ಇದೆ. ಅಲ್ಲಿ ಜನ 1,10,00,000 ಜನ ಮಾನಸಿಕವಾಗಿ ನಮಗೆ ನಮ್ಮ ದೇಶ ಏನು ಮಾಡ್ತಾ ಇದ್ರು, ನಮ್ಮ ಸುಭದ್ರತೆಗೋಸ್ಕರ ಮಾಡ್ತಾ ಇದೆ. ಅವ್ರಿಗೆ ಮಾನಸಿಕವಾಗಿ ಸೈಕಲಾಜಿಕಲ್ ಎಫೆಕ್ಟ್ ಇದೆ. ನೀವು ಇರಾನ್ ಬಗ್ಗೆ ಮಾತಾಡ್ತಿದ್ರೆ ಇಸ್ರೇಲ್ ಬಗ್ಗೆ ಮಾತಾಡ್ತೀರಾ? ಇಸ್ರೇಲ್ ಬಿಡಿ, ಇಂಥ ಯುದ್ಧಗಳನ್ನ ಎಷ್ಟು ನೋಡಿಲ್ಲ, ಎಷ್ಟು ಅದು ಪುಟಿದೆದ್ದಿಲ್ಲ. ಸಂತತಿಗಳನ್ನೇ ಸರ್ವನಾಶ ಮಾಡಕ್ ಹೋದಾಗ್ಲೂ ಕೂಡ ಯಾವ ರೀತಿ ಸಂತತಿಯನ್ನ ಜಾಸ್ತಿ ಮಾಡ್ಕೊಂಡಿದೆ. 75 ವರ್ಷಗಳ ಇತಿಹಾಸ ಇಸ್ರೇಲ್ದು. ದೇಶ ಆಗಿ 75 ವರ್ಷ ಅವ್ರಿಗೆ ದೇಶ ಅನ್ನೋದೇ ಇರಲಿಲ್ಲ. ಏನೋ UK US ಆ ಟೈಮಲ್ಲಿ UN ಅವ್ರಿಗೆ ಒಂದು ದೇಶ ಮಾಡಿಕೊಟ್ಟಿದೆ. ಪ್ಯಾಲೆಸ್ತೈನ್ನ 35% ಪಾಪ್ಯುಲೇಷನ್. ಅಲ್ಲ, ಅದಕ್ಕಿಂತ ಮುಂಚೆ ಇಸ್ರೇಲಿಯರು ಇದ್ರು. 35% ಪಾಪ್ಯುಲೇಷನ್ ಇತ್ತು ಅಲ್ಲಿ ಪ್ಯಾಲೆಸ್ತೈನಲ್ಲಿ ಕೂಡ. ಜೂಯಿಸ್ 35, ಯಹೂದಿಗಳು 35% ಪಾಪ್ಯುಲೇಷನ್ ಇತ್ತು. 35% ಪಾಪ್ಯುಲೇಷನ್ ಇದ್ರು ಕೂಡ ಅವ್ರಿಗೆ 55% ಲ್ಯಾಂಡ್ನ ಕೊಟ್ಟು ಅವ್ರಿಗೆ ದೇಶ ಮಾಡಿದ್ದಾರೆ. ಅವರಲ್ಲಿ ಏನಾಗಿದೆ ನೋಡಿ, ಪ್ರತಿಯೊಬ್ಬರು ಕೂಡ ಸೈನ್ಯಕ್ಕೆ ಸೇರಲೇಬೇಕು. ಅಲ್ಲಿ ಹುಟ್ಟುವಂತ ಪ್ರತಿಯೊಬ್ಬ ಕೂಡ 2 ವರ್ಷಗಳ ಕಾಲ ಸೈನ್ಯಕ್ಕೆ ಸೇರಲೇಬೇಕು. ಅದೊಂದು ಕಂಪಲ್ಸರಿ ಇದೆ. ಪ್ರತಿಯೊಬ್ಬರಿಗೂ ಕೂಡ ಯುದ್ಧ ಅನ್ನೋದು ಹೊಸದು ಅಲ್ಲ, ಮತ್ತೆ ಅದಕ್ಕೆ ಭಯನೂ ಪಡೋದಿಲ್ಲ. ಅವರು ಮಾನಸಿಕವಾಗಿ ಅದು ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಯುದ್ಧನ ಪ್ರೀತಿಸೋ ಜನರ ಅಥವಾ ಅದಕ್ಕೆ ಅಡಿಕ್ಟ್ ಆಗಿರೋ ಜನರ? ಅವರ ಪ್ರಕಾರ ನಾವು ಯುದ್ಧ ಮಾಡ್ತೀವಿ ಅಂತಲ್ಲ, ನಮ್ಮ ಡಿಫೆನ್ಸ್ ನಾವು ಮಾಡ್ಕೊಂತೀವಿ ಅಂತ. ಪ್ರತಿಯೊಬ್ರು ಎರಡು ಒಂದೇ ಸರ್. ನಾವು ಡಿಫೆನ್ಸ್ ಮಾಡ್ಕೊಳ್ಳೋದು ಮತ್ತು ನಾವೇ ಮುಂದಾಗೋದು ಎರಡೂ ಕೂಡ ಯುದ್ಧನೇ. ಸೊ ಯುದ್ಧದ ಮನಸ್ಥಿತಿ ಅನ್ನೋದು ಬೈ ಬರ್ತ್ ಬಂದ್ಬಿಡುತ್ತೆ. ಯಾಕೆ ಯುದ್ಧನೇ ಮಾಡ್ಬೇಕನ್ನೋದು ಯಾಕೆ? ಇಲ್ಲ ಅವ್ರು ಇದನ್ನು ಇವಾಗಲೂ ಅವಾಗ ಏನ್ ನಪ್ಸ್ಕೊಂತಾರೆ ಅಂದ್ರೆ, ಅವ್ರಿಗೆ ಸೆಕೆಂಡ್ ವರ್ಲ್ಡ್ ವಾರ್ ಸಮಯದಲ್ಲಿ ಜರ್ಮನಿ ಮತ್ತೆ ಪೋಲೆಂಡ್ ಅಲ್ಲಿ ಏನಾಯ್ತು, ಅದು ಯಾವಾಗ ಬೇಕಾದ್ರೂ ಮರುಕಳಿಸಬಹುದು. ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥವ್ರು ವಿಭಿನ್ನ ಧರ್ಮದವರು ನಮ್ಮನ್ನ ಯಾವಾಗ ಬೇಕಾದ್ರೂ ಅವರು ಕೊಲ್ತಾರೆ ಅನ್ನೋ ಒಂದು ಭಯ ಅವರಲ್ಲಿದೆ. ಯಾವಾಗಲೂ ಒಂದು ಫೋಬಿಯಾ ಇದೆ. ಪ್ರತಿ ಮನೆ, ಪ್ರತಿ ಕಟ್ಟಡ, ಪ್ರತಿ ವಾಣಿಜ್ಯ ಸಂಕೀರ್ಣದಲ್ಲಿ ಅವರೊಂದು ಬಂಕರ್ಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿ ಮನೆ ಎಲ್ಲ ಕಡೆ. ಅಲ್ಲಿ ನೀವು ಎಷ್ಟೇ ಇರೇನವರಾಗ್ಲಿ ಬೇರೆಯವ್ರು ಯಾರೇ ಆಗಲಿ ಎಷ್ಟೇ ಬಾಂಬ್ ದಾಳಿ ಮಾಡಿದ್ರು, ಕ್ಷಿಪಣಿ ದಾಳಿ ಮಾಡಿದ್ರು, ಪ್ರಾಣ ಹಾನಿ ತುಂಬಾ ಕಡಿಮೆ ಆಗುತ್ತೆ. ಅಷ್ಟು ಡಿಫೆನ್ಸ್ ಅವ್ರು ಮಾಡ್ಕೊಂಡಿದ್ದಾರೆ. ಏನಾಗುತ್ತೆ ನಾನು ಯಾಕಂದ್ರೆ ಅಂದ್ರೆ ನೋಡಿ, ಪ್ರತಿ ಬಿಲ್ಡಿಂಗ್ ಅಲ್ಲಿ ನೆಲ ಮಹಡಿಗಿಂತ 2-3ನೇ ಅಂತಸ್ತು ಕೆಳಗಡೆ ಅವರು ಬಂಕರ್ಗಳು ಮಾಡ್ಕೊಂಡಿದ್ದಾರೆ. ನಾವಿದ್ದಂತಹ ಚೌಕಟ್ಟು ಬಂಕರ್ ಪ್ರತಿಯೊಂದು ಮನೆ, ಪ್ರತಿಯೊಂದು ಬಿಲ್ಡಿಂಗ್ ಅಲ್ಲಿ ಒಂದು ನಮ್ಮ ಸ್ಟುಡಿಯೋ ಇರುತ್ತೆ. ಈಗ ನಾವಿದ್ದಂತ ಹೋಟೆಲ್ ಪ್ರತಿಯೊಬ್ಬ ವ್ಯಕ್ತಿಗೆ 2x2 ಅಥವಾ 3x3 ಸ್ಕ್ವೇರ್ ಫೀಟ್ ಸಿಗಬಹುದು. ಅಷ್ಟು ಎಷ್ಟು ಜನ ಇರಬಹುದು? ಅದನ್ನೆಲ್ಲ ಪ್ರತಿ ಬಿಲ್ಡಿಂಗ್ ಅಲ್ಲಿ ಒಬ್ಬ ವ್ಯಕ್ತಿಗೆ 2x2 2 ಅಡಿಗೆ 2 ಅಡಿ ಕುತ್ಕೊಳ್ಳೋಕೆ ಒಂದು ಚೇರ್ ಹಾಕಿ ಕುತ್ಕೊಳ್ಳೋಷ್ಟು ಜಾಗ ಸಿಗಬಹುದು ಬಂಕರ್. ಅಷ್ಟೇನೆ. ಅಂದ್ರೆ 3ನೇ ನೆಲ ಮಹಡಿಯಿಂದ 3 ಅಂತಸ್ತು ಕೆಳಗಡೆ ಅಂತಂದ್ರೆ ಅಲ್ಲಿ ಗಾಳಿ ಬೆಳಕು ಕೊರತೆ ಆಗುತ್ತೆ. ಇವರು ಟೆಂಪರರಿ ಗಾಳಿ ಬೆಳಕಿಗೆ ಅರೇಂಜ್ ಮಾಡ್ಕೊಂಡಿರ್ತಾರೆ. ಊಟ ಇಟ್ಕೊಳ್ಳಿಕ್ಕೆ, ನೀರು ಇಟ್ಕೊಳ್ಳಿಕ್ಕೆ ಒಂದು 3 ದಿನ 4 ದಿನ ಆಗೋಷ್ಟು ಮಾತ್ರ ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಬಟ್ ಸೇಫ್ ಪ್ಯಾಸೇಜ್ ಮಾಡ್ಕೊಂಡಿರ್ತಾರೆ, 4 ಕಡೆ ಸೇಫ್ ಪ್ಯಾಸೇಜ್ ಮಾಡ್ಕೊಂಡಿರ್ತಾರೆ ಹೊರಗಡೆ ಹೋಗ್ಲಿಕ್ಕೆ. ನಾವಿದ್ದಂಥ ಜಾಗದಲ್ಲೂ ಕೂಡ ಅದೇ ರೀತಿ ಇತ್ತು. ಆಮೇಲೆ ಅವ್ರ ಟೆಕ್ನಾಲಜಿ ಎಷ್ಟು ಚೆನ್ನಾಗಿದೆ ಅಂದರೆ, ಪ್ರತಿಯೊಬ್ಬರು ಮೊಬೈಲ್ಗೂ ಒಂದು SMS ಅಲರ್ಟ್ ಬರುತ್ತೆ, ಒಂದು ವೈಬ್ರೇಷನ್ ಅಲರ್ಟ್ ಬರುತ್ತದೆ, ಸೈರನ್ ಬರುತ್ತೆ, ಅನೌನ್ಸ್ಮೆಂಟ್ ಬರುತ್ತೆ. ಈಗ ನಮ್ಮ ಮೇಲೆ ದಾಳಿ ಆಗ್ತದೆ, ಇನ್ನು 5 ನಿಮಿಷ ಸಮಯ ಇದೆ, ನೀವು ಸೇಫೆಸ್ಟ್ ಪ್ಲೇಸ್ಗೆ ಹೋಗಿ, ಶೆಲ್ಟರ್ಗೆ ಹೋಗಿ, ಬಂಕರ್ಗೆ ಹೋಗಿ ಅಂತ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಸೊ ಹಾಗಾಗಿ ಅವರೆಲ್ಲ ಆ ಕಡೆ ಹೋಗ್ತಾರೆ. ನಾವಿದ್ದ ಜಾಗದಿಂದ 500 ಮೀಟರ್ ದೂರದಲ್ಲಿ ಕ್ಷಿಪಣಿ ಬಿದ್ದರೂ ಕೂಡ ಸಾವು ನೋವಾಗಲಿಲ್ಲ. ಬಟ್ ಒಂದು ಕಡೆ ನಾವಿದ್ದ ಜಾಗದಿಂದ 1 ಕಿಲೋಮೀಟರ್ ದೂರದಲ್ಲಿ ಒಂದು ಬಿಲ್ಡಿಂಗ್ ಮೇಲೆ ಬಿತ್ತು, ಅಲ್ಲಿ 6 ಜನ ಸತ್ರು, 40 ಜನ ಗಾಯ ಆಯಿತು. ನಾವಿದ್ದಂಥ ಹೋಟೆಲ್ಗೆ ತುಂಬ ಜನ ಹಳ್ಳಿ ಜನಗಳೆಲ್ಲ ಬಂದು ಸೇರ್ಕೊಂಡ್ರು ಅಲ್ಲಿ. ಯಾಕಂದರೆ ಅವ್ರ ಮನೆಗಳೆಲ್ಲ ಡೆಮಾಲಿಷ್ ಆಗಿತ್ತು, ಬಂದು ಅಲ್ಲಿ ಹೋಟೆಲಲ್ಲಿ ಶೆಲ್ಟರ್ ತೊಗೊಂಡ್ರು. ಆ ರೀತಿಯಾದಂಥ ಅವ್ರಿಗೆ ಎವರಿಡೇ ಇದು ಪರಿಸ್ಥಿತಿ ಆ ಥರ ಇದೆ. ಅವ್ರಿಗೆ ಪ್ಯಾಲೆಸ್ತೈನ್ ಕಡೆಯಿಂದ ಕೆಲವು ಸಮಯದಲ್ಲಿ, ಕೆಲವು ಕಡೆ ಇರಾನ್ ಕಡೆ ಸಮಯದಲ್ಲಿ ಸುತ್ತಮುತ್ತಲರೆಲ್ಲ ಅವರು ಆ ಥರ
ಭಾವನೆ ಅವ್ರಿಗಿದೆ. ಆದರೆ ಇವತ್ತು ಇರಾನ್ ಮೇಲೆ ಆಗಿದ್ದು ಮಾತ್ರ ನಾವು ಅಲ್ಲಿದ್ದೀವಿ 12ನೇ ತಾರೀಕು ಮಧ್ಯರಾತ್ರಿನಲ್ಲಿ ಏಕಾಏಕಿ ಇವರೇ ಇರಾನ್ ಮೇಲೆ ದಾಳಿ ಮಾಡಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದರು. ತುರ್ತು ಪರಿಸ್ಥಿತಿ ಅಂದರೆ ಝೀರೋ ಮೂವ್ಮೆಂಟ್, ಯಾರೂ ಆಚೆಗೆ ಬರೋಂಗಿಲ್ಲ, ಚಲನವಲನ ಇಲ್ಲ, ರಸ್ತೆಗಳಲ್ಲಿ ವಾಹನಗಳಿಲ್ಲ, ವಿಮಾನ ಹಾರಾಟ ಇಲ್ಲ, ನಾವೆಲ್ಲ ಅಲ್ಲಿ ಸಿಲ್ಕಾಕೊಂಡಿದ್ದು ಆ ಥರ. ಆ ಪರಿಸ್ಥಿತಿ ಅವರೇ ತಂದುಕೊಂಡಿದ್ದು. ಬಟ್ ನೋಡಿ, ಇದನ್ನು ಆಪ್ಷನ್ನ ಅವರು ಮೊದಲನೇ ಆಪ್ಷನ್ ಅಂತ ತೊಗೊಂಡಿದ್ದಾರೆ ಯುದ್ಧನ. ಇಸ್ರೇಲು ಮತ್ತು ಅಮೇರಿಕಾ ಮನಸ್ಸು ಮಾಡಿದರೆ ಶಾಂತಿ ಮಾತುಕತೆಗೆ ವಿಶ್ವಸಂಸ್ಥೆ ಮುಖಾಂತರ ಒತ್ತಡ ಹಾಕೋದು ಅಥವಾ ಮಿತ್ರ ರಾಷ್ಟ್ರಗಳಿಂದ ಒತ್ತಡ ಹಾಕ್ಸೋದು ದೊಡ್ಡ ವಿಷಯ ಆಗಲಿಲ್ಲ. ಚರ್ಚೆಗೆ ಕುಳಿತುಕೊಂಡು ಮಾತಾಡಿ ಸಂಧಾನ ಮಾಡ್ಬೋದು, ಈ ಥರೊಳಗೆ ದೊಡ್ಡ ವಿಷಯ ಆಗಲಿಲ್ಲ.